2024 ಹೊತ್ತೊಳಗೆ ಆ ಘಟನೆನೂ ನಡೆದಿತ್ತು. ಅಲ್ಲ ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ ಸರ್. ಇವಾಗ ಸಿನಿಮಾ ಇನ್ನೂ ರಿಲೀಸ್ ಆಗ್ತದೆ ಇನ್ನು 3-4 ಡೇಸ್ ಅಷ್ಟೇ. ವೆಯ್ಟ್ ಈಸ್ ಓವರ್. ಸೊ ಅದ್ರ ಜೊತೆಗೆ ಒಂದು ಯಾವುದೋ ಒಂದು ಕತೆ ಹುಟ್ಟಿದ್ರೆ ಎರಡು ವಿಚಾರ ಬರುತ್ತೆ, ಒಂದು ಕಾಲ್ಪನಿಕ, ಇನ್ನೊಂದು ಆಧಾರಿತ. ಸೊ ಇದರಲ್ಲಿ ಕಾಲ್ಪನಿಕ ಆಧಾರಿತ ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ? ಕಾಲ್ಪನಿಕ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಆಧಾರಿತನೋ ಇಲ್ವೋನೋ ಅಥವಾ ಇದೆಯೋ ಇಲ್ವೋ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕು ಸಿನಿಮಾ ಥಿಯೇಟ್ರ್ ಸಿನಿಮಾ ನೋಡಾದ್ಮೇಲೆ. 2-3 ಸಲ ಸಿನಿಮಾ ರಿಲೀಸ್ ತಡ ಆಗೋದಕ್ಕೆ ಕಾರಣ ಏನು ಅಂತದ್ದು ಎಲ್ರಿಗೂ ಗೊತ್ತು. ಅದನ್ನು ಕೂತು ಮಾತಾಡ್ಕೋಬೋದಾಗಿತ್ತಲ್ವ, ಡಿಲೇ ಆಗಲಿಲ್ವಾ ಅಂತ. ಸರ್ ಇವಾಗ ಒಂದು ಮನೆ ಅಂತ ಹೇಳಾದ್ಮೇಲೆ ದೊಡ್ಡವ್ರು ಕೋಪ ಮಾಡ್ಕೋತಾರೆ, ಚಿಕ್ಕವ್ರು ಮುನ್ಸ್ಕೊತಾರೆ, ಅದೆಲ್ಲ ಕಾಮನ್ನು. ಸೊ ಅವತ್ತು ಕೋಪ ಮಾಡ್ಕೊಂಡಿದ್ರು, ನಾವು ಮುನ್ಸ್ಕೊಂಡಿದ್ವಿ. ಒಂದಾಗಲೇಬೇಕಲ್ಲ ಕೊನೆಗೆ. ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ಮನೆ ಇದ್ದಂಗೆ. ಇವತ್ತು ಒಂದಾಗಿದ್ದೀವಿ, ಮಾತಾಡಿದ್ದಾರೆ, ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಸಿನಿಮಾ ಆಗಸ್ಟ್ 7ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ನಿಮ್ಮ ಆಶೀರ್ವಾದ ಇರಬೇಕಷ್ಟೇ. ಸಿನಿಮಾ ಬಂದು ನೋಡಿ. ಸಿನಿಮಾ ನಿಮಗೆ ಯಾವುದೇ ರೀತಿ ಮೋಸ ಮಾಡಲ್ಲ. ನೀವು ಬರೋದಕ್ಕೆ, ಬಂದು ನೋಡಿರೋದಕ್ಕೆ ನಿಮ್ಮ ದುಡ್ಡಿಗೆ ಮೋಸ ಮಾಡಲ್ಲ ಸಿನಿಮಾ. ನಿಮಗೆ ಅದಕ್ಕೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತಾರಲ್ಲ, ಆ ಫ್ಯಾಕ್ಟರು ನಮ್ಮ ಸಿನಿಮಾದಲ್ಲಿದೆ. ಒಂದಷ್ಟು ಸಿನಿಮಾದ ಫೋಟೋಗಳಿರ್ಬೋದು, ಒಂದಷ್ಟು ಸಿನಿಮಾದ ಹಾಡಿನಲ್ಲಿ ಬರುವಂಥ ಸನ್ನಿವೇಶಗಳು ನಾವು ನೋಡಿದಾಗೆ, ಫೀಲ್ಡಲ್ಲಿ ನಾವು ಒಂದಷ್ಟು ವಿಚಾರಗಳನ್ನ ಕವರ್ ಮಾಡಿದಾಗೆ ರೇಣುಕಾ ಸ್ವಾಮಿ ಪ್ರಕರಣವನ್ನೇ ನಮ್ಮ ಕಣ್ಣು ಮುಂದೆನೇ ತಂದಿತ್ತು ಸರ್. ಹೌದು. ಅದೇ ನೀವು ಡೈರೆಕ್ಟಾಗಿ ಅಲ್ಲೇ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಅದು ಹಂಗೆ ಅನಿಸೋದು. ಇವಾಗ ನಮ್ಮ ಬಾಹುಬಲಿ ಫಸ್ಟ್ ಬಂತಲ್ಲ, ಅದನ್ನು ನೀವು ರಾಜಮೌಳಿ ಅವ್ರದ್ದು ಇಂಟರ್ವ್ಯೂ ನೋಡ್ತಾ ಇದ್ರೆ ಅವ್ರು ಹೇಳ್ತಾರೆ, ನಾನು ಎಲ್ಲೋ ಒಂದು ಕಡೆ ರಾಮಾಯಣದಿಂದ ಇನ್ಸ್ಪೈರ್ ಆದೆ. ಇದರಲ್ಲಿ ಇನ್ಸ್ಪೈರ್ ಆಗೋದು ಎಲ್ಲ ಸಿನಿಮಾದಲ್ಲೂ ಎಲ್ಲರೂ ಎಲ್ಲಿಂದನೂ ಒಂದು ಇನ್ಸ್ಪೈರ್ ಆಗಿರ್ತಾರೆ. ನಾವು ಆ ಥರ ಇನ್ಸ್ಪೈರ್ ಆದ್ವಿ ಕೆಲವೊಂದು ಘಟನೆಗಳಿಂದ. ಅದೇ ಪರ್ಟಿಕ್ಯುಲರಾಗಿ ಅದೇ ಘಟನೆಗೆ ನೀವು ಕಂಪೇರ್ ಮಾಡ್ಕೊತಾ ಇದ್ದೀರಾ. ಅದು ಸಿನಿಮಾ ನೋಡಾದ್ಮೇಲೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಕೆಲವೊಂದು ಸಿನಿಮಾದ ಟಚ್ ಮಾಡಬೇಕಾದ್ರೆ ನನಗೆ ಗೊತ್ತಿರ್ತಾ ಇಲ್ಲ, ಇದು ರಿಸ್ಕು, ಸ್ವಲ್ಪ ಬೇರೆ ಥರದ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದ್ದು ಅದನ್ನು ಫೇಸ್ ಮಾಡ್ತಾರೆ. ನಿಮಗೆ ಆ ಥರ ಅನಿಸಿತಾ ಈ ಸಿನಿಮಾ ಮಾಡಬೇಕಾದ್ರೆ ನನಗೇನಾದರೂ ಫ್ಯೂಚರಲ್ಲಿ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಕಾನೂನು ಹೋರಾಟ, ಇನ್ನೊಂದು ನೆಗೆಟಿವ್ ಕಮೆಂಟ್ಸ್ ಹಂಗೆ ಹಿಂಗೆ ಅಂತ ನೀವೇ ಹೇಳಿದ್ರಿ. ಇವಾಗ ಸಿನಿಮಾ ಮಾಡಬೇಕಾದ್ರೆ ರಿಸ್ಕ್ ಆಗುತ್ತೆ ಅಂತ ಗೊತ್ತಿತ್ತು, ಈ ಮಟ್ಟಿಗೆ ಆಗುತ್ತೆ ಅಂತ ನಾವು ಗೆಸ್ ಮಾಡಿರಲಿಲ್ಲ. ಅದು ಹೆಂಗಾಗೋಯ್ತು ಅಂತ ಹೇಳಿದ್ರೆ, ನಾವು 3-4 ತಿಂಗಳು ಮನೆಗೆ ಹೋಗಿಲ್ವ ನಾವು ಮೋಸ್ಟ್ಲಿ. ಅಂದರೆ ಅಡ್ವೊಕೇಟ್ ಮನೆ, ಕೋರ್ಟು, ಅಷ್ಟೇ. ರಾತ್ರಿ ಮತ್ತೆ 12 ಗಂಟೆ 1 ಗಂಟೆ ಮನೆಗೆ ಹೋಗೋದು, ಮತ್ತೆ ಬೆಳಗ್ಗೆ 7 ಗಂಟೆಗೆ ಎದ್ದು ಬರೋದು. ನಮ್ಮ ಮನೆ ಬೇರೆ ದೂರ. ಸೊ ಟ್ರಾವೆಲಿಂಗ್ ಟೈಮು ಒಂದು ನರಕಕ್ಕೆ ಕ್ಲೋಸೆಸ್ಟ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೋರ್ಟು ಕಚೇರಿ ಅಂತ ಹೇಳ್ಬೋದು. ಆದ್ರೂ ನಾವು ಎಲ್ಲರೂ ಹೇಳೋರು, ನಮಗೆ 2 ವರ್ಷ ಸಿನಿಮಾ ರಿಲೀಸ್ ಆಗೋಲ್ಲ, 3 ವರ್ಷ ಸಿನಿಮಾ ರಿಲೀಸ್ ಆಗೋಲ್ಲ, ಕಷ್ಟ ಆಗುತ್ತೆ ಈ ಸಿನಿಮಾ ಕೋರ್ಟಿಂದ ಆಚೆ ಬರೋದು ಅಂತೆಲ್ಲ. ಬಟ್ ಸ್ಟಿಲ್ ನಮ್ಮ ಸೀನಿಯರ್ ಕೌನ್ಸಿಲ್ಗಳು, ನಮ್ಮ ವಿವೇಕ್ ಸುಬ್ಬಾರೆಡ್ಡಿ ಸರ್ ಇದಕ್ಕೆಲ್ಲ ಕಾರಣ. ಅವರು ಹೋಗ್ಬಿಟ್ಟು ಜಡ್ಜಿಗೆ ಮನವಿ ಮಾಡ್ಕೋತಾರೆ, ಹಿಂಗೆ ನಮಗೆ ಬೇಗ ಇದನ್ನು ಕೇಸನ್ನು ಮುಗಿಸ್ಬೇಕು, ದಯವಿಟ್ಟು ಇದನ್ನು ಏನು ಹೇಳ್ತಾರೆ ಅದಕ್ಕೆ, ಇವಾಗ ಲಾಸ್ಟ್ ನಂಬರ್ಸ್ಗಳು ಬರುತ್ತೆ ನಿಮ್ಗೆ. ಆ್ಯಕ್ಚುಲಿ ಇಯರ್ ವೈಸ್ ಬರುತ್ತೆ ಕೋರ್ಟಲ್ಲಿ ನಿಮಗೆ ಇದನ್ನು. ಎರಡು ಡೇಟ್ಗಳು ಮತ್ತು ನಂಬರ್ಸ್ಗಳು ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ಲು 50, 52 ಆ ಥರ ಬರುತ್ತೆ. ನಮ್ದನ್ನೇನು ಮಾಡ್ತಾಯಿದ್ರು, ಫಸ್ಟ್ ಕಾಸ್ಟ್ ಕೋತಾಯಿದ್ರು ರಿಕ್ವೆಸ್ಟ್ ಮಾಡಿ ಇದರಲ್ಲಿ ಕೋರ್ಟಲ್ಲಿ. ಸೊ ಸೀನಿಯರ್ ಕೌನ್ಸಿಲ್ ರಿಕ್ವೆಸ್ಟಿಂದ ನಮ್ಮ ಕೇಸು ಬೇಗ ಮುಗೀತು. ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋಗಿ ಸಿನಿಮಾ ರಿಲೀಸೇ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದ್ರೆ ಏನು ಮಾಡ್ತಿದ್ರು ತನುಷ್ ಶಿವಣ್ಣ ಅವರು ಅಂತ? ಅಲ್ಲ, ಅಲ್ಲಿವರೆಗೂ ಯೋಚನೆ ಮಾಡೋದೇ ಬೇಡ, ಅಲ್ಲಿ ಕ್ಲೋಸ್ ಆಗೋಯ್ತಲ್ಲ ಮ್ಯಾಟರ್. ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ ಇನ್ನು ಮುಂದಕ್ಕೆ ನಾವು. ನೀವೇ ಹೇಳಿದ್ರಲ್ಲ ಇಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ. ನಾವು ಅಲ್ಲಿವರೆಗೂ ಹೋಗೋದು ಬೇಡ ಬಿಡಿ. ದೇವ್ರ ಕೃಪೆಯಿಂದ ಮತ್ತು ದರ್ಶನ್ ಸರ್ ಆಶೀರ್ವಾದದಿಂದ, ಆರೈಕೆಗಳಿಂದ ಇಲ್ಲಿಗೆ ನಿಂತ್ಕೊಂತು. ಸಿನಿಮಾ ರಿಲೀಸ್ ಆಗ್ತಾಯಿದೆ. ಯಶಸ್ವಿಯಾಗಿ ಸಿನಿಮಾ ಜನಗಳನ್ನ ಮನ ಮುಟ್ಟುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.